ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸೋರುತ್ತಿರುವುದು ಸಾರಿಗೆ ಬಸ್. ಛತ್ರ ಹಿಡಿದು ಕುಳಿತ ಪ್ರಯಾಣಿಕರು. ಅಣ್ಣಿಗೇರಿ ಡಿಪೋಗೆ ಸಂಬಂಧಪಟ್ಟ ಅಣ್ಣಿಗೇರಿಯಿಂದ ಸಸ್ವಳ್ಳಿಗೆ ಸಂಚರಿಸುವ ಸಾರಿಗೆ ಬಸ್ ಒಂದರ ಮೇಲ್ಛಾವಣಿಯ ಸೋರಿಕೆಯಾಗಿದ್ದು, ಮಳೆ ನೀರಿನಿಂದ ಬಚಾವಾಗಲು ಪ್ರಯಾಣಿಕರು ಬಸ್ಸಿನಲ್ಲಿ ಛತ್ರಿ ಮತ್ತು ಟವಲ್ ಹಿಡಿದುಕೊಂಡು ಕುಳಿತುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಸ್ಕೂಲ್ ಬ್ಯಾಗ್ ಅನ್ನು ತಲೆಯ ಮೇಲೆ ಹಿಡಿದುಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಇಂತಹ ಬಸ್ಸುಗಳನ್ನು ರಸ್ತೆ ಮೇಲೆ ಬಿಟ್ಟಾಗ ಅಪಘಾತವಾದರೆ ಯಾರು ಹೊಣೆ? ಈ ಬಸ್ಸಿನಲ್ಲಿ ಕುಳಿತುಕೊಳ್ಳುವಾಗ ಸರಿಯಾಗಿ ಸೀಟ್ ಇಲ್ಲ, ಬ್ರೇಕ್ ಇಲ್ಲ, ಹಾರ್ನ್ ಇಲ್ಲ, ಗ್ಲಾಸ್ಗಳು ಇಲ್ಲವೇ ಇಲ್ಲ. ಬೆಳಿಗ್ಗೆ ಇರುವುದು ಒಂದು ಬಸ್. ಇದನ್ನ ತಪ್ಪಿಸಿಕೊಂಡ್ರೆ ಶಾಲೆ ರಜೆ ಆಗುತ್ತೆ. ಬಸ್ಸು ಹತ್ತಬೇಕು ಅಂದ್ರೆ ಛತ್ರಿಯ ಸಮೇತ ಬರಬೇಕು. ಮಳೆ ನೀರು ಸಿಡಿಸಿಕೊಳ್ಳುತ್ತಾ ಬಸ್ನಲ್ಲಿ ಕೂರಬೇಕು ಅಂತ ಪ್ರಯಾಣಿಕರು ಶಾಪ ಹಾಕುತ್ತಾ ಪ್ರಯಾಣಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ಕೂಡಲೇ ಬೇರೆ ಬಸ್ಸು ಬಿಡಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಂತರಾಜ್, ವಿಟಿ, ಟಿವಿ 24. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.